ನಮಸ್ಕಾರ ವೀಕ್ಷಕರೇ, ಇತಿಹಾಸದಲ್ಲಿ ಕೆಲವೊಂದಿಷ್ಟು ದಿನಗಳು ಕೇವಲ ದಿನಾಂಕಗಳಾಗಿ ಉಳಿದುಕೊಳ್ಳೋದಿಲ್ಲ, ಅವು ಯುಗಗಳನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಮಧ್ಯಪ್ರಾಚ್ಯದ ಪ್ರಬಲ ರಾಷ್ಟ್ರ, ಇಸ್ಲಾಮಿಕ್ ಜಗತ್ತಿನ ಒಂದು ಶಕ್ತಿ ಕೇಂದ್ರ ಎಂದು ಕರೆಸಿಕೊಳ್ತಾಗಿದ್ದ ಇರಾನ್ ಕಳೆದ 12 ದಿನಗಳಿಂದ ಏನಾಗ್ತಾ ಇದೆ ಅನ್ನೋದನ್ನು ನೋಡಿದರೆ ಇದು ಕೇವಲ ಒಂದು ಪ್ರತಿಭಟನೆಯಲ್ಲ, ಇದೊಂದು ಕ್ರಾಂತಿ. ಹೌದು ವೀಕ್ಷಕರೇ, ಇರಾನ್ ಈಗ ಅಕ್ಷರಶಃ ಹೊತ್ತಿ ಉರಿತಾಗಿದೆ. 2025 ಡಿಸೆಂಬರ್ 28ರಂದು ಈ ದಿನಾಂಕವನ್ನು ಇರಾನ್ ಜನತೆ ಎಂದಿಗೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಂದು ಒಂದು ಸಣ್ಣ ಕಿಡಿಯಾಗಿ ಹೊತ್ತಿಕೊಂಡ ಬೆಂಕಿ ಇವತ್ತು ಇಡೀ ಇರಾನ್ ದೇಶವನ್ನೇ ಆವರಿಸ್ಕೊಂಡು ಬಿಟ್ಟಿದೆ. ಎಷ್ಟರ ಮಟ್ಟಿಗಂದರೆ ಅಲ್ಲಿನ ಸರ್ಕಾರ ಏನೇ ಮಾಡಿದ್ರೂ, ಎಷ್ಟೇ ಗುಂಡು ಹಾರಿಸಿದ್ರೂ, ಎಷ್ಟೇ ಲಾಠಿ ಬೀಸಿದ್ರೂ ಜನ ಸಾಗರದ ಅಲೆಗಳಂತೆ ಬೀದಿಗೆ ಬರ್ತಾನೆ ಇದ್ದಾರೆ. ಪ್ರತಿಭಟನೆ ಈಗ ಟೋಟಲಿ ಔಟ್ ಆಫ್ ಕಂಟ್ರೋಲ್ ಆಗಿ ಹೋಗ್ಬಿಟ್ಟಿದೆ. ಇದರರ್ಥ ಏನಾಗಿದೆ ಗೊತ್ತಾ? ಇರಾನ್ ಜನತೆ ಡಿಸೈಡ್ ಮಾಡಿದ್ದಾರೆ, ಸಾಕು, ಇನ್ನು ಸಾಕು, 40 ವರ್ಷಗಳ ಈ ಸರ್ವಾಧಿಕಾರ ನಮಗೆ ಬೇಡ, ನಮಗೆ ಬದಲಾವಣೆ ಬೇಕು ಅಂತ. ಇರಾನ್ನಲ್ಲಿ ಸರ್ಕಾರ ಬದಲಾಗುವ ಲಕ್ಷಣಗಳು ದಟ್ಟವಾಗಿ ಕಾಣಿಸ್ತಾಗಿದ್ದಾವೆ. ಇದರ ನಡುವೆ ಅಮೆರಿಕ ಇರಾನ್ ಯುದ್ಧದಲ್ಲಿ ಎಂಟ್ರಿ ಕೊಟ್ಟಿದ್ದು, ಖಮೇನಿ ಕಣ್ಮರೆಯಾಗಿದ್ದಾನೆ, ರಷ್ಯಾಗೆ ಪಲಾಯನವಾಗಿದ್ದಾನಂತೆ, ರಾಜಕುಮಾರನ ಎಂಟ್ರಿ ಆಗಿದೆ. ಇಷ್ಟೇ ಎಲ್ಲ, ಇರಾನ್ನ ಜನ ಇಸ್ಲಾಂ ಸರ್ವಾಧಿಕಾರ ನಮಗೆ ಬೇಡ ಅಂತ ರಾಜ್ಕುಮಾರ್ನನ್ನು ಮತ್ತೆ ಇರಾನ್ಗೆ ಕರೆಸ್ಕೊಳ್ತಾಗಿದ್ದಾರೆ. ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಇರಾನ್ನ ಜನತೆ ಯಾಕೆ ಇಸ್ಲಾಂ ದೇಶವನ್ನು ಅಥವಾ ಇಸ್ಲಾಂ ಸರ್ವಾಧಿಕಾರವನ್ನು ಅಥವಾ ಆಡಳಿತವನ್ನು ಕಿತ್ತು ಒಗಿಬೇಕು ಅಂತ ಡಿಸೈಡ್ ಮಾಡಿದ್ದಾರೆ? ಇರಾನ್ ಜನತೆಗೆ ಅಂಥ ಸರ್ವಾಧಿಕಾರಿ ಖಮೇನಿ ಏನು ಕಷ್ಟ ಕೊಡ್ತಾಗಿದ್ದ? ಇರಾನ್ ದೇಶವು ಕೂಡ ಇಸ್ಲಾಂ ರಾಷ್ಟ್ರ ಅನ್ನುವಂತಹ ಹಣೆಪಟ್ಟಿಯನ್ನು ಕಳಚಿಡತ್ತ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ, ಇರಾನ್ನಲ್ಲಿ ಇಸ್ಲಾಂ ಸರ್ವಾಧಿಕಾರ ಕೊನೆಗೊಳ್ಳಬೇಕಾ? ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ಇರಾನ್ಗೆ ಭಾರತ, ಮೋದಿಯೂ ಕೂಡ ಎಂಟ್ರಿ ಕೊಡಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಯಾವುದೇ ಒಂದು ದೇಶದಲ್ಲಿ ಕ್ರಾಂತಿ ಆಗಬೇಕಂತಂದ್ರೆ ಅಲ್ಲಿನ ಜನರ ಹೊಟ್ಟೆಯ ಮೇಲೆ ಹೊಡೆತ ಬೀಳಬೇಕು ಅಂತಾರೆ. ಇರಾನ್ನಲ್ಲಿ ಆಗಿದ್ದೂ ಇದೆ. 2025 ಡಿಸೆಂಬರ್ 28ರಂದು ಇರಾನ್ನ ಒಂದು ಮೂಲೆಯಲ್ಲಿ ಆರಂಭವಾದ ಪ್ರತಿಭಟನೆಗೆ ಮುಖ್ಯ ಕಾರಣ ಹಸಿವು ಮತ್ತು ಬಡತನ. ನಿಮಗೆಲ್ಲ ಗೊತ್ತಾಗಿದೆ, ಇರಾನ್ ಮೇಲೆ ಅಮೆರಿಕ ಮತ್ತು ಪಶ್ಚಿಮ ದೇಶಗಳು ದಶಕಗಳಿಂದ ಆರ್ಥಿಕ ನಿರ್ಬಂಧಗಳನ್ನು ಅಥವಾ ಸ್ಯಾಂಕ್ಷನ್ಗಳನ್ನು ಹೇರ್ತಾನೆ ಇದ್ದಾವೆ. ಇದರಿಂದ ಇರಾನ್ ಕರೆನ್ಸಿ ಆದಂತಹ ರಿಯಾಲ್ ಮೌಲ್ಯ ಕುಸಿತಾನೆ ಬರ್ತಾ ಇದೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಆಗಿದ್ದು ಆರ್ಥಿಕ ದುರಂತ ಅಂತಲೇ ಹೇಳಬಹುದು. ಇರಾನ್ನ ಕರೆನ್ಸಿ ಅಕ್ಷರಶಃ ಕೊಲ್ಯಾಪ್ಸ್ ಆಗಿ ಹೋಗಿತ್ತು. ಯಾಕೆ ಗೊತ್ತಾ? ಇರಾನ್ನ ಸೆಂಟ್ರಲ್ ಬ್ಯಾಂಕ್ ಇಷ್ಟು ವರ್ಷ ಒಂದು ತಂತ್ರವನ್ನು ಬಳಸ್ತಾಗಿತ್ತು. ಜನರು ವಿದೇಶದಿಂದ ಬೇಸಿಕ್ ವಸ್ತುಗಳನ್ನು ಅಂದರೆ ಆಹಾರ, ಔಷಧಿಗಳನ್ನು ಆಮದು ಮಾಡ್ಕೊಳ್ತಾ ಇರುವ ಡಾಲರ್ ಎಕ್ಸ್ಚೇಂಜ್ ಮೇಲೆ ಸರ್ಕಾರ ಸಬ್ಸಿಡಿ ಕೊಡ್ತಾಗಿತ್ತು. ಅಂದರೆ ಜನರಿಗೆ ಹೊರೆಯಾಗದಂತೆ ಸರ್ಕಾರವೇ ಸ್ವಲ್ಪ ದುಡ್ಡು ಹಾಕಿ ಕೊಡ್ತಾಗಿತ್ತು. ಆದರೆ ಈಗ ಸರ್ಕಾರದ ಖಜಾನೆ ಖಾಲಿಯಾದ ಕಾರಣ ದಿಢೀರ್ ಅಂತ ಈ ಸಬ್ಸಿಡಿಯನ್ನು ರದ್ದು ಮಾಡಲಾಗಿದೆ. ಇದರ ಪರಿಣಾಮ ಏನಾಯಿತು ಅಂತ ಊಹಿಸ್ಕೊಳ್ಳಿ. ನಿನ್ನೆ 100 ರೂಪಾಯಿಗೆ ಸಿಗ್ತಾಗಿದ್ದಂತಹ ಹಾಲು ಇವತ್ತು 200 ರೂಪಾಯಿ ಆಗಿದೆ. 500 ರೂಪಾಯಿಗೆ ಸಿಗ್ತಾಗಿದ್ದ ಔಷಧಿ 1000 ರೂಪಾಯಿ ಆಗಿದೆ. ಇನ್ಫ್ಲೇಷನ್ ಅಥವಾ ಹಣದುಬ್ಬರ 50% ಗಡಿದಾಟಿಯಾಗಿದೆ. ಜನಸಾಮಾನ್ಯ ಬದುಕೋದಕ್ಕೆ ಕಷ್ಟ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ನಮ್ಮ ದುಡ್ಡಿಗೆ ಬೆಲೆ ಇಲ್ಲ, ನಮ್ಮ ಬದುಕಿಗೆ ಭದ್ರತೆ ಇಲ್ಲ ಅಂತ ಜನ ರೊಚ್ಚಿಗೆದ್ದಿದ್ದಾರೆ. ಆರಂಭದಲ್ಲಿ ಬೆಲೆ ಇಳಿಕೆ ಅಂತ ಶುರುವಾದ ಪ್ರತಿಭಟನೆ ನೋಡ್ತಾ ಇದ್ದ ಹಾಗೆ ಸರ್ಕಾರವನ್ನೇ ಇಳಿಸಿ ಅನ್ನೋ ಮಟ್ಟಕ್ಕೆ ಬೆಳೆದು ನಿಂತಿದೆ. ವೀಕ್ಷಕರೇ, ಇರಾನ್ ಒಂದು ವಿಶಾಲವಾದ ದೇಶ. ಅಲ್ಲಿ ಒಟ್ಟು 31 ಪ್ರಾಂತ್ಯಗಳು ಅಥವಾ ಪ್ರಾವಿನ್ಸ್ಗಳು ಇದ್ದಾವೆ. ಸಾಮಾನ್ಯವಾಗಿ ಪ್ರತಿಭಟನೆಗಳು ರಾಜಧಾನಿ ಟೆಹರಾನ್ ಅಥವಾ ಕುದ್ರಿಸ್ತಾನ್ನಂತಹ ಕೆಲವೊಂದಿಷ್ಟು ಭಾಗಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಈ ಬಾರಿ ಹಾಗಾಗಿಲ್ಲ. ವರದಿಗಳ ಪ್ರಕಾರ 31 ಪ್ರಾಂತ್ಯಗಳ ಪೈಕಿ ಬರೋಬ್ಬರಿ 29 ಪ್ರಾಂತ್ಯಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅಂದರೆ ಇಡೀ ದೇಶವೇ ರಸ್ತೆಗೆ ಇಳಿದು ಬಿಟ್ಟಿದೆ. ಒಟ್ಟು 93ಕ್ಕೂ ಹೆಚ್ಚು ಪ್ರಮುಖ ನಗರಗಳಲ್ಲಿ ಹಗಲು ರಾತ್ರಿ ಎನ್ನದೇ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿದಾವೆ. ಮಹಿಳೆಯರು, ವಿದ್ಯಾರ್ಥಿಗಳು, ವ್ಯಾಪಾರಿಗಳು, ಕಾರ್ಮಿಕರು ಹೀಗೆ ಪ್ರತಿಯೊಬ್ಬರು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಇದ್ದಾರೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಏನಂತಂದ್ರೆ, ಜನರ ಸಿಟ್ಟು ಕೇವಲ ಸರ್ಕಾರದ ಮೇಲಲ್ಲ, ಅಲ್ಲಿನ ವ್ಯವಸ್ಥೆಯ ಮೇಲೂ ಕೂಡ ಇದೆ. ಆಯತುಲ್ಲಾ ಅಲಿ ಖಮೇನಿ ಎಂಬ ಸರ್ವೋಚ್ಚ ನಾಯಕ ಮತ್ತು ಆತನ ನೇತೃತ್ವದ
ಕ್ಲೆರಿಕ್ಗಳ ಅರ್ಥಾತ್ ಮತೀಯ ಮುಖಂಡರ ಆಡಳಿತದ ವಿರುದ್ಧ ಜನ ತಿರುಗಿ ಬಿದ್ದಿದ್ದಾರೆ. ನಮ್ಮ ಹಣವನ್ನ ನೀವು ಉಗ್ರಗಾಮಿಗಳಿಗೆ ಕೊಟ್ರಿ, ಲೆಬನಾನ್ ಉಗ್ರರಿಗೆ ಕೊಟ್ರಿ, ಗಾಜಾ ಪಟ್ಟಿಯಲ್ಲಿ ಹೋರಾಡ್ತಾ ಇರುವಂತಹ ಈ ಉಗ್ರಗಾಮಿ ಸಂಘಟನೆಗಳಿಗೆ ಕೊಟ್ರಿ, ಹಮಾಸ್ನವರು ಕೊಟ್ರಿ. ಈಗ ನೋಡಿ ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ, ನಾವೇನು ಮಾಡೋಣ ಅಂತ ಇರಾನ್ನ ಜನ ಆಕ್ರೋಶಗೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಸುಮ್ಮನೆ ಕೂರತ್ತಾ? ಖಂಡಿತ ಇಲ್ಲ ವೀಕ್ಷಕರೇ. ಸರ್ವಾಧಿಕಾರಿಗಳು ಯಾವಾಗಲೂ ತಮ್ಮ ಅಧಿಕಾರ ಉಳಿಸ್ಕೊಳ್ಳೋದಕ್ಕೆ ಬಲ ಪ್ರಯೋಗ ಮಾಡ್ತಾರೆ. ಇರಾನ್ ಸರ್ಕಾರ ಕೂಡ ಇದೇ ದಾರಿಯನ್ನು ಹಿಡಿದಿದೆ. ಮೊದಲು ಪ್ರತಿಭಟನಾಕಾರರ ಮೇಲೆ ಟಿಯರ್ ಗ್ಯಾಸ್ ಸಿಡಿಸಿದ್ರು, ಜನ ಜಗಲಿಲ್ಲ. ಆಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಜನ ಬಗಲಿಲ್ಲ. ಈಗ ಇರಾನ್ನ ಪೊಲೀಸರು ಮತ್ತೆ ಬಿಸಿಜ್ ಪಡೆಗಳು ನೇರವಾಗಿ ಜನರ ಎದೆಗೆ ಮತ್ತು ತಲೆಗೆ ಗುಂಡು ಹೊಡಿತಾಗಿದ್ದಾರೆ. ನಾರ್ವೆ ಮೂಲದ ಮಾನವ ಹಕ್ಕುಗಳ ಸಂಸ್ಥೆ ನೀಡಿರುವ ವರದಿಯ ಪ್ರಕಾರ ಕಳೆದ 12 ದಿನಗಳಲ್ಲಿ 45ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಗುಂಡೇಟಿಗೆ ಅಸುನೀಗಿದ್ದಾರೆ. ಇದು ಅಧಿಕೃತ ಸಂಖ್ಯೆ, ಆದರೆ ಅನಧಿಕೃತವಾಗಿ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಿರಬಹುದು. ಸುಮಾರು 2500ಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಜೈಲಿಗೆ ತಳ್ಳಲಾಗಿದೆ. ಜೈಲಲ್ಲಿ ಅವರ ಮೇಲೆ ಚಿತ್ರಹಿಂಸೆ ಕೊಡ್ತಾ ಇದ್ದಾರಂತೆ. ಆದರೆ ವೀಕ್ಷಕರೇ, ಇಲ್ಲಿ ಒಂದು ಆಶ್ಚರ್ಯದ ಸಂಗತಿ ಏನಂತಂದರೆ, ಸಾಮಾನ್ಯವಾಗಿ ಗುಂಡು ಹಾರಿಸಿದರೆ ಜನ ಭಯಪಟ್ಟು ಓಡ್ ಹೋಗ್ತಾರೆ. ಆದರೆ ಇರಾನ್ನ ಜನ ಡೂ ಆರ್ ಡೈ ಮೂಡ್ಗೆ ಬಂದಂತೆ ಕಾಣಿಸ್ತಾಗಿದೆ. ನೀವು ಎಷ್ಟು ಜನರನ್ನ ಸಾಯಿಸ್ತಿರೋ ಸಾಯಿಸಿ, ನಾವು ಸಾಯೋದಕ್ಕೂ ರೆಡಿ, ಆದರೆ ಈ ಸರ್ಕಾರವನ್ನು ನಾವು ತೆಗೆಯದಿದ್ರೆ ನಾವು ಮನೆಗೆ ಹೋಗೋದಿಲ್ಲ ಅಂತ ಜನ ರಸ್ತೆಯಲ್ಲೇ ಠಿಕಾಣಿ ಹೂಡಿದ್ದಾರೆ. ಇದು ಇರಾನ್ ಸರ್ಕಾರದ ನಿದ್ದೆಗೆಡಿಸಿದೆ. ಇನ್ನು ಸರ್ಕಾರದ ದೌರ್ಜನ್ಯ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ಇರಾನ್ ಸರ್ಕಾರ ಈಗ ಡಿಜಿಟಲ್ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಅದೇ ಇಂಟರ್ನೆಟ್ ಬ್ಲಾಕ್ಔಟ್. ಸೋಷಿಯಲ್ ಮೀಡಿಯಾ ಪವರ್ ಏನು ಅಂತ ನಮಗೆಲ್ಲ ಗೊತ್ತೇ ಇದೆ. ಒಬ್ಬ ವ್ಯಕ್ತಿಯ ಮೇಲೆ ಪೊಲೀಸ್ ಗುಂಡು ಹಾರಿಸಿದ ವಿಡಿಯೋ ಹೊರಗಡೆ ಬಂದರೆ ಅದು ಜಗತ್ತಿನಾದ್ಯಂತ ಸಂಚಲನ ಮೂಡಿಸುತ್ತೆ. ಇರಾನ್ ಮೇಲಿನ ಒತ್ತಡ ಹೆಚ್ಚಾಗತ್ತೆ. ಇದನ್ನು ತಡೆಯೋದಕ್ಕೆ ಸರ್ಕಾರ ಇಡೀ ದೇಶದ ಇಂಟರ್ನೆಟ್ ಕಟ್ ಮಾಡಿದೆ. ಅಷ್ಟೇ ಅಲ್ಲ, ಲ್ಯಾಂಡ್ಲೈನ್ ಫೋನ್ಗಳು ಕೂಡ ಕೆಲಸ ಮಾಡ್ತಾಗಿಲ್ಲ. ಇರಾನ್ನ ಮಾಧ್ಯಮಗಳ ಕುತ್ತಿಗೆ ಹಿಸುಕಲಾಗ್ತಾಗಿದೆ. ಅಲ್ಲಿನ ಟಿವಿಗಳಲ್ಲಿ ಕೇವಲ ಸರ್ಕಾರ ಹೇಳಿದ್ದನ್ನು ಮಾತ್ರ ತೋರಿಸಬೇಕು, ಎಲ್ಲವೂ ಶಾಂತವಾಗಿದೆ, ಇದು ವಿದೇಶಿ ಪಿತೂರಿ ಅಂತ ಸುಳ್ಳು ಸುದ್ದಿಗಳನ್ನೇ ಪ್ರಸಾರ ಮಾಡಲಾಗ್ತಾಗಿದೆ. ಆದರೆ ಇವತ್ತಿನ ಕಾಲದಲ್ಲಿ ಸತ್ಯವನ್ನ ಮುಚ್ಚಿಡೋದಕ್ಕೆ ಆಗೋದಿಲ್ಲ. VPN ಬಳಸಿ ಅಥವಾ ಬೇರೆ ಬೇರೆ ಮಾರ್ಗಗಳ ಮೂಲಕ ಇರಾನ್ನ ಜನ ಅಲ್ಲಿನ ನೈಜ ಪರಿಸ್ಥಿತಿಯನ್ನ ವಿಡಿಯೋಗಳ ಮೂಲಕ ಹೊರ ಜಗತ್ತಿಗೆ ಕಳುಹಿಸ್ತಾ ಇದ್ದಾರೆ. ಈಗ ಇರಾನ್ನಲ್ಲಿ ಆಡಳಿತ ತಂತ್ರ ಸಂಪೂರ್ಣವಾಗಿ ಕುಸಿದು ಹೋಗ್ಬಿಟ್ಟಿದೆ. ಪ್ರತಿಭಟನಾಕಾರರು ಈಗ ಕೇವಲ ಘೋಷಣೆಗಳನ್ನು ಕೂಗ್ತಾ ಇಲ್ಲ, ಅವರು ಸರ್ಕಾರಿ ಕಚೇರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ, ಪೊಲೀಸ್ ಠಾಣೆಗಳಿಗೆ ಬೆಂಕಿ ಇಡ್ತಾ ಇದ್ದಾರೆ, ಸರ್ಕಾರದ ವಾಹನಗಳನ್ನು ಜಖಂ ಮಾಡ್ತಾ ಇದ್ದಾರೆ, ಸರ್ಕಾರದ ಪರವಾಗಿ ಕೆಲಸ ಮಾಡುವ ಅಧಿಕಾರಿಗಳನ್ನು ಹುಡುಕಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಎಷ್ಟು ಕೈ ಮೀರಿದೆ ಅಂದರೆ ಸ್ವತಃ ಇರಾನ್ ಅಧ್ಯಕ್ಷ ಮಸೂದ್ ಪೆಜ್ಶಿಯಾನ್ ಅವರೇ ಕೈ ಚೆಲ್ ಕೂತಿದ್ದಾರೆ. ಅವರು ಆರಂಭದಲ್ಲಿ ಹೇಳಿದರು, ನೋಡಿ, ಜನರ ಕೋಪ ನ್ಯಾಯಯುತವಾಗಿದೆ, ಆರ್ಥಿಕತೆ ಹದಗೆಟ್ಟಿದೆ ಎನ್ನುವುದು ಸತ್ಯ, ಇದಕ್ಕೆ ನನ್ನ ಹತ್ತಿರ ಉತ್ತರ ಇಲ್ಲ ಅಂತ ಹೇಳಿದರು. ಈಗ ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಈ ಪ್ರತಿಭಟನೆಯನ್ನು ತಡೆಯೋದಕ್ಕೆ ನಮ್ಮ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ, ಜನರ ಆಕ್ರೋಶ ಅಣೆಕಟ್ಟು ಒಡೆದ ನೀರಿನಂತೆ ಇದೆ ಅಂತ ಮಾತನಾಡಿದ್ದಾರೆ. ಒಬ್ಬ ದೇಶದ ಅಧ್ಯಕ್ಷರೇ ಹೀಗೆ ಅಸಹಾಯಕತೆ ವ್ಯಕ್ತಪಡಿಸಿದ್ರೆ ಆ ದೇಶದ ಸ್ಥಿತಿ ಹೇಗಿರಬಹುದು ಅಂತ ಯೋಚನೆ ಮಾಡಿ. ಆದರೆ ಇನ್ನೊಂದು ಕಡೆ ಇರಾನ್ನ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಗುಲಾಮ್ ಹುಸೇನ್ ಮೊಹಸಿನ್ ಬೇರೆಯದೇ ರಾಗ ಹೇಳ್ತಾ ಇದ್ದಾರೆ. ಅವರ ಖಮೇನಿಯ ಬಲಗೈ ಬಂಟ ಅವರು ಏನು ಹೇಳ್ತಿದ್ದಾರಂತಂದರೆ, ಇದೆಲ್ಲ ಅಮೆರಿಕ ಮತ್ತು ಇಸ್ರೇಲ್ನ ಪಿತೂರಿಯಾಗಿದೆ. ಅಮೆರಿಕದ ಕ್ರಿಮಿನಲ್ ಅಧ್ಯಕ್ಷ ಮತ್ತು ಇಸ್ರೇಲ್ನ ಅಧ್ಯಕ್ಷನೇ ಈ ಒಂದು ಪ್ರತಿಭಟನೆಗೆ ಕಾರಣ. ನಾವು ಇದನ್ನು ಸುಮ್ಮನೆ ಬಿಡೋದಿಲ್ಲ, ಕಠಿಣವಾಗಿ ಹತ್ತಿಕ್ತೇವೆ ಅಂತ ಬೆದರಿಕೆ ಬೇರೆ ಹಾಕ್ತಾ ಇದ್ದಾರೆ. ಇನ್ನು ಇಡೀ ಘಟನಾವಳಿಯಲ್ಲಿ ಅತ್ಯಂತ ಪ್ರಮುಖವಾದ ಮತ್ತು ನಿರ್ಣಾಯಕವಾದ ಬೆಳವಣಿಗೆ ಅಂತಂದರೆ ಅಮೆರಿಕದ ನೇರ ಪ್ರವೇಶ. ಡೊನಾಲ್ಡ್ ಟ್ರಂಪ್ ಮೊದಲ ದಿನದಿಂದಲೂ ಇರಾನ್ ಪ್ರತಿಭಟನೆಗೆ ಬೆಂಬಲ ಕೊಡ್ತಾ ಇದ್ದಾರೆ. ಆದರೆ ಈಗ ಅವರು ನೀಡಿರುವಂತಹ ಹೇಳಿಕೆಗಳು ಇರಾನ್ ನಾಯಕರಿಗೆ ನಡುಕ ಹುಟ್ಟಿಸಿವೆ. ಟ್ರಂಪ್ ಫಾಕ್ಸ್ ನ್ಯೂಸ್ಗೆ ನೀಡಿರುವ ಸಂದರ್ಶನವೊಂದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇರಾನ್ನ ಜನತೆ ಅಮಾಯಕರು, ದೇಶಭಕ್ತರು ಮತ್ತು ಧೈರ್ಯವಂತರು. ಅವರ ಮೇಲೆ ದೌರ್ಜನ್ಯ ಮಾಡಬೇಡಿ. ನಾವು ಈಗಾಗಲೇ ಇರಾನ್ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದ್ದೇವೆ. ಅಂದರೆ ತಾನು ನೋಟಿಸ್ ಕೊಟ್ಟಿರುವುದಾಗಿ ಹೇಳ್ತಾನೆ. ನೀವು ಜನರನ್ನು ಕೊಂದರೆ ನಾನು ನಿಮಗೆ ಕೆಟ್ಟದಾಗಿ ಹೊಡಿತೀನಿ, ವಿ ವಿಲ್ ಹೀಟ್ ಯು ವೆರಿ ಹಾರ್ಡ್. ಅಮೆರಿಕದ ಅಧ್ಯಕ್ಷರೇ ಹೀಗೆ ಓಪನ್ ವಾರ್ನಿಂಗ್ ಕೊಟ್ಟ ಮೇಲೆ ಅದರ ಪರಿಣಾಮ ಗಂಭೀರವಾಗಿ ಇರುತ್ತೆ. ಇದರ ಜೊತೆಗೆ ಟ್ರಂಪ್ ಅವರ ಪರಮಾಪ್ತ ಮತ್ತು ಸೆನೆಟರಿ ಆಗಿರುವಂತಹ ಲಿಂಡ್ಸ್ ಗ್ರಾಮ್ ಒಂದು ಬಾಂಬ್ ಹಾಕಿದ್ದಾರೆ.
ಅವರು ಹೇಳಿರೋದು ಇಷ್ಟೇ, ಇರಾನ್ನಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇರೋ ಜನರ ಜೊತೆ ನಾವಿದ್ದೀವಿ. ಒಂದು ವೇಳೆ ಖಮೇನಿ ಸರ್ಕಾರ ಪ್ರತಿಭಟನಾಕಾರರ ಹತ್ಯಾಕಾಂಡ ನಡೆಸಿದ್ರೆ ಟ್ರಂಪ್ ಅವರು ಖಮೇನಿಯನ್ನೇ ಮುಗಿಸ್ತಾರೆ. ಇದನ್ನು ಡಿಕ್ಯಾಪಿಟೇಷನ್ ಸ್ಟ್ರೈಕ್ ಅಂತ ಕರೀತಾರೆ. ಅಂದರೆ ಹಾವಿನ ತಲೆಯನ್ನೇ ಕತ್ತರಿಸುವ ತಂತ್ರ. ಇದು ಇರಾನ್ ನಾಯಕರಿಗೆ ನಿದ್ದೆ ಬರದಂತೆ ಮಾಡಿದೆ. ಇನ್ನು ಇರಾನ್ನಲ್ಲಿ ರಾಜಕುಮಾರನ ಎಂಟ್ರಿ ಆಗ್ತಾ ಇದೆ. ರೇಜಾ ಪೆಹಲ್ವಾನಿ ಆ ರಾಜ. ಇವರು 1979 ಇಸ್ಲಾಂ ಕ್ರಾಂತಿಗಿಂತ ಮೊದಲು ಇರಾನ್ ಆಳ್ತಾ ಇದ್ದಂತಹ ರಾಜನ ಮಗ. ಕಳೆದ 45 ವರ್ಷಗಳಿಂದ ಅಮೆರಿಕದಲ್ಲಿ ನೆಲೆಸಿರುವಂತಹ ಇವರು ಈಗ ಇರಾನ್ ಜನರಿಗೆ ಭರವಸೆಯ ಬೆಳಕಾಗಿ ಕಾಣ್ತಾ ಇದ್ದಾರೆ. ಪಹಲ್ವಿ ಅವರು ಒಂದು ವಿಡಿಯೋ ಸಂದರ್ಶನವೊಂದರಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದರಲ್ಲಿ ಅವರು ಇರಾನ್ ಸೇನೆ ಮತ್ತು ಭದ್ರತಾ ಪಡೆಗಳಿಗೆ ಒಂದು ಭಾವನಾತ್ಮಕ ಕರೆಯನ್ನು ನೀಡಿದ್ದಾರೆ. ನೀವು ಹಾಕಿರೋ ಯೂನಿಫಾರ್ಮ್ ಇರಾನ್ ದೇಶದ ರಕ್ಷಣೆಗೆ, ಅಲ್ಲಿನ ಜನರ ರಕ್ಷಣೆಗೆ. ನಿಮ್ಮದೇ ಅಣ್ತಂಬರ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಗುಂಡು ಹಾರಿಸಬೇಡಿ. ನೀವು ನಿರ್ಧಾರ ಮಾಡಿ, ನೀವು ಆ ಕ್ರಿಮಿನಲ್ ಸರ್ಕಾರದ ಪರ ಇರ್ತೀರಾ ಅಥವಾ ನಿಮ್ಮ ಜನರ ಪರವಾಗಿರ್ತೀರಾ? ಇತಿಹಾಸ ನಿಮ್ಮನ್ನು ಗಮನಿಸ್ತಾ ಇದೆ ಅಂತ ಒಂದು ಸಂದೇಶವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಸಂದೇಶ ಇರಾನ್ ಸೇನೆಯೊಳಗೆ ಒಡಕು ಮೂಡಿಸುವ ಸಾಧ್ಯತೆ ಇದೆ. ಟ್ರಂಪ್ ಕೂಡ ಪಹಲ್ವಿ ಬಗ್ಗೆ ಪಾಸಿಟಿವ್ ಆಗಿ ಮಾತನಾಡಿದ್ದಾರೆ. ಅವರು ಒಳ್ಳೆಯ ವ್ಯಕ್ತಿ, ನಾವು ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ ಅಂತ ಟ್ರಂಪ್ ಟ್ರಂಪ್ ಹೇಳಿರೋದನ್ನು ನೋಡಿದರೆ ಮುಂದಿನ ದಿನಗಳಲ್ಲಿ ಇರಾನ್ನ ನಾಯಕತ್ವ ಪಹಲ್ವಿ ಕೈಗೆ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ವೀಕ್ಷಕರೇ, ಇದರ ನಡುವೆ ಒಂದು ದೊಡ್ಡ $1 ಮಿಲಿಯನ್ ಪ್ರಶ್ನೆ ಮಾಡೋದು ಸಹಜ. ಇರಾನ್ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಎಲ್ಲಿದ್ದಾನೆ? ಪ್ರತಿಭಟನೆ ಶುರುವಾಗಿ 12 ದಿನ ಕಳೆದರೂ ಖಮೇನಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಒಂದೇ ಒಂದು ಹೇಳಿಕೆ ಬಿಟ್ಟರೆ ಅವರ ಪತ್ತೆ ಇಲ್ಲ. ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಖಮೇನಿ ಮತ್ತು ಅವರ ಕುಟುಂಬ ಇರಾನ್ ಬಿಟ್ಟು ಪಲಾಯನ ಮಾಡಿರುವ ಸಾಧ್ಯತೆಗಳು ಇದ್ದಾವೆ. ಅವರಿಗೆ ಉಳಿದಿರೋದು 2 ಜಾಗ, ಒಂದು ರಷ್ಯಾ, ಇನ್ನೊಂದು ಚೀನಾ. ವೆನೆಜುವೆಲಾ ಘಟನೆಯ ನಂತರ ಸರ್ವಾಧಿಕಾರಿಗಳಿಗೆ ಒಂದು ಭಯ ಶುರುವಾಗಿದೆ. ಅಮೆರಿಕ ಯಾವಾಗ ಬೇಕಾದರೂ ಬಂದು ತಮ್ಮನ್ನು ಎತ್ತಾಕೊಂಡು ಹೋಗಬಹುದು ಅನ್ನೋ ಭಯ ಈಗ ಎಲ್ಲರನ್ನ ಕಾಡ್ತಾ ಇದೆ. ಹೀಗಾಗಿ ಖಮೇನಿ ರಷ್ಯಾಗೆ ಶಿಫ್ಟ್ ಆಗಿರಬಹುದು ಅನ್ನುವಂತಹ ಬಲವಾದ ಅನುಮಾನ ಇದೆ. ಇರಾನ್ನ RGC ಅಮೆರಿಕದ ದಾಳಿಯನ್ನ ಎದುರಿಸುವುದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತ ಇರಾನ್ ಮೀಡಿಯಾ ಹೇಳ್ತಾ ಇದ್ರೆ, ಆದರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ವೀಕ್ಷಕರೇ, ಇರಾನ್ ಈಗ ಇತಿಹಾಸದ ಒಂದು ನಿರ್ಣಾಯಕ ಘಟ್ಟದಲ್ಲಿದೆ. 1979ರಲ್ಲಿ ಅಲ್ಲಿ ಹೇಗೆ ಒಂದು ದೊಡ್ಡ ಕ್ರಾಂತಿ ಆಗತ್ತೋ, ಈಗ 2026ರ ಆರಂಭದಲ್ಲಿ ಮತ್ತೊಂದು ಕ್ರಾಂತಿ ಆಗ್ತಾ ಇದೆ. ಆದರೆ ಈ ಬಾರಿ ಅದು ಧರ್ಮದ ಹೆಸರಲ್ಲ, ಅದು ಸ್ವತಂತ್ರ ಮತ್ತು ಹಸಿವಿನ ಹೆಸರಲ್ಲಿ. ಜನರ ತಾಳ್ಮೆಯ ಕಟ್ಟೆ ಒಡೆದಿದೆ. ಬದುಕಿದ್ರೆ ಹೊಸ ಇರಾನ್ನಲ್ಲಿ ಬದುಕೋಣ, ಸತ್ರೆ ಹುತಾತ್ಮರಾಗೋಣ ಅನ್ನೋ ಛಲ ಜನರಲ್ಲಿದೆ. ಅಮೆರಿಕದ ಬೆಂಬಲ, ಆರ್ಥಿಕ ಕುಸಿತ, ನಾಯಕತ್ವದ ಕೊರತೆ ಮತ್ತು ಜನರ ಆಕ್ರೋಶ, ಈ 4 ಅಂಶಗಳು ಸೇರಿದ್ರೆ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಖಚಿತ ಅಂತ ಅಂತಾರಾಷ್ಟ್ರೀಯ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ಅದೇನೇ ಆಗಲಿ, ಇಷ್ಟು ದಿನಗಳವರೆಗೆ ಖಮೇನಿ ಅನ್ನುವಂತಹ ಸರ್ವಾಧಿಕಾರಿ, ಇಸ್ಲಾಂ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಇದೇ ಸರ್ವಾಧಿಕಾರಿ ಈಗ ಅಂತ್ಯವಾಗ್ತಾ ಇದೆ. ಸರ್ವಾಧಿಕಾರಿಯ ಸಾಮ್ರಾಜ್ಯ ಕೊನೆಗೊಳ್ತಾಗಿದೆ. ಈಗೇನಿದ್ರು ರಾಜನ ಆಳ್ವಿಕೆ ಮತ್ತೆ ಮರುಕಳಿಸಲಿದೆ ಅಂತಲೇ ಹೇಳಲಾಗ್ತಾ ಇದೆ. ಈಗ ನಿಮಗೇನನ್ಸುತ್ತೆ? ಇಡೀ ವಿಶ್ವದಲ್ಲಿ ಇಸ್ಲಾಂ ಆಡಳಿತ ಅಂತ್ಯವಾಗಬೇಕಾ, ಮತ್ತೆ ಜನ ಸ್ವತಂತ್ರರಾಗಬೇಕಾ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್.